ಹಾಯ್ ಗಾಯ್ಸ್, ವೆಲ್ಕಮ್ ಟು ಉಮಾ ಹರೀಶ್ ಬ್ಲಾಗ್. ಇವತ್ತು ನಾವು ಒಂದು ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ನನ್ನ ಜೊತೆ ನನ್ನ ಹಸ್ಬೆಂಡ್ ಇದ್ದಾರೆ. ಹಾಯ್ ಮಾಡಿ. ಹಾಗೆ ಹಿಂದೆ ನನ್ನ ಸಿಸ್ಟರ್ಸ್ ಇದ್ದಾರೆ. ಹಾಗೆ ನನ್ನ ಸನ್ ಇದ್ದಾನೆ. ಅಮ್ಮು ಇಲ್ಲಿ ನೋಡು, ಹಾಯ್ ಮಾಡೋ ಎತ್ವಿಕ್. ಸ್ವಲ್ಪ ಮುನ್ಸ್ಕೊಂಡಿದ್ದಾನೆ ಅವನು, ಫ್ರೆಂಡ್ ಸೀಟ್ ಕೊಟ್ಟಿಲ್ಲ ಅಂತೇಳಿ. ಸೊ ಇದು ನನ್ನ ಯೂಟ್ಯೂಬ್ದು ಫಸ್ಟ್ ಬ್ಲಾಗ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದರೆ, ಇದೊಂದು ಬುದ್ಧಿಸಮ್ದೊಂದು ಟೆಂಪಲ್ ಇದೆ ನಿಯರ್ ಕೊಳ್ಳೇಗಾಲ ಹತ್ರ. ಮಾರ್ನಿಮೆಂಟ್ ಥರ ಏನೋ ಇದೆ, ನನಗೂ ಅಷ್ಟು ಗೊತ್ತಿಲ್ಲ. ಇದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಿದ್ದು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ನೋಡಿ ವೆದರ್ ಹೇಗಿದೆ, ರೋಡ್ ಕ್ಲಿಯರ್, ಅಷ್ಟು ಟ್ರಾಫಿಕ್ ಏನಿಲ್ಲ. ಅಪ್ಪು ಏನು ಮಾಡ್ತಿದ್ಯಾ? ಅಪ್ಪು ಕ್ಯಾಮ್ರಾ ಇಟ್ಕೊಂಡಿದ್ಯಾ? ಸಾಂಗ್ ಹೇಳೊಂದು ನೋಡೋಣ. ಹೆಂಗನ್ಸ ಶಿಶಾ ಟ್ರಿಪ್ಪು? ಜಾಲಿನಾ? ಸೊ ಎಲ್ಲರಿಗೂ ಸ್ಕೂಲ್ ರಜಾ ಇದೆ, ಹಾಗಾಗಿ ಹೋಗೋಣ ಒನ್ ಡೇ ಅಂತೇಳಿ ಬಂದಿದ್ದೀವಿ. ಎಲ್ಲರಿಗೂ ಬೆಳಗ್ಗೆ ಬೇಗ ಎದ್ದೇಳಿಸಿ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದೀವಿ. ಏಯ್ ಅಪ್ಪೋ, 3 ಜನ ಹಿಂದೆಗಡೆ ಸೇರ್ಕೊಂಡು ಕಿತ್ತಾಡ್ತಿದ್ದಾರೆ. ಏನೋ ಮಾಡೋಕ್ಕಾಗಲ್ಲ ಮಕ್ಕಳಿದ್ಮೇಲೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೀಚ್ ಆಗಿದ್ದಾರೆ, ಫೋನ್ ಮಾಡಿದ್ರು. ನಮ್ದು ಲೇಟ್ ಆಗಿದೆ, ಹೋಗೋಣ ಆರಾಮಾಗಿ ಅಂತೇಳಿ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಟೆಂಪಲ್, ಫುಲ್ ಅಪ್ಡೇಟ್ ಕೊಡ್ತೀನಿ. ಹೇಗನ್ಸೈತೆ ರೀ? ಚೆನ್ನಾಗಿದ್ಯಾ ಅಮ್ಮ? ನಿಂಗೂ ಜಾಲಿನಾ? ಒಂದೇ ಅಂದ್ರೆ ರೈಮ್ಸ್ ಹೇಳ್ಬಿಡಮ್ಮ. ಮಿಸ್ ನೋಡ್ತಿರ್ತಾರೆ ಹೇಳಮ್ಮ. ನಿಂಗೆ ಯಾವುದು ಆಯ್ತು ಸಾಂಗ್ ಹೇಳ್ಬಿಡು ಹೋಗ್ಲಿ. ಶಿವನೇ ನೀನು ಆಟವಲ್ಲ ಹೇಳು. ಅಲ್ಲಿ ನೋಡ್ತಿರ್ತಾರೆ, ಫ್ರೆಂಡ್ಸ್ ನೋಡ್ತಿರ್ತಾರೆ. ಹೇಳ್ಬೇಕು ಹೇಳು. ಕಪ್ಪರಾಯನ್ ಮೂತಿ ಹೆಂಗಮ್ಮ ಇರೋದು? ಹೆಂಗೆ ಹಂಗ? ಎಲ್ಲರೂ ರೀಚ್ ಆದ್ರು. ಫಾರೆಸ್ಟ್ಗೆ ಎಂಟ್ರಿ ಆದ್ವಿ. ಕಾಯ್ದಿವಿ, ಇನ್ನೊಂದು ಅಷ್ಟು ನಿಮಿಷ ತೋರಿಸ್ತದೆ, ನೋಡೋಣ. ಏನಮ್ಮ? ಪ್ರಾಣಿ. ಏನ್ ಬಂಗಾರಿ? ಪ್ರಾಣಿ ಇತ್ತಾ? ನೋಡ್ದ್ಯಾ ನೀನ್ ಪ್ರಾಣಿನ? ಏನ್ ಮಾಡ್ತಿದ್ವು ಪ್ರಾಣಿ? ಯಾವ್ದು ಪ್ರಾಣಿ ನೋಡ್ದೆ ನೀನು? ಹೇಳ್ಬಾ ಇಲ್ಲಿ, ಯಾವ್ದು ಪ್ರಾಣಿ ನೋಡ್ದೆ? ವೈಲ್ಡ್ ಅನಿಮಲ್ಸ್ ನೋಡ್ದ? ಆಮೇಲೆ ಇನ್ಯಾವ ಪ್ರಾಣಿ ನೋಡ್ದೆ? ಬಂದಾಗ ತೋರಿಸ್ತೀನಿ ಇರು. ಓಕೆ, ನಂದು ನೋಡಿ 8.3 ಕಿಲೋಮೀಟರ್ ಇದೆ. ನಾನು 17 ಮಿನಿಟ್ಸ್ ತೋರಿಸಿದೆ ನಮ್ಮ ಡೆಸ್ಟಿನೇಷನ್ಗೆ. ಬಟ್ ಫಾರೆಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು BR ಹಿಲ್ಸ್ ಹೋಗಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಜಿಂಕೆ ಎಲ್ಲ ನೋಡಿದ್ವಿ ಲಾಸ್ಟ್ ಟೈಮ್ ಹೋಗಿದ್ದಾಗ. ಸೊ ಇದಾದ್ಮೇಲೆ ನಾನು ಇಲ್ಲ ನನಗೆ ಬ್ಯಾಟ್ರಿ ವೈಟ್ ಸ್ಟ್ರೈಟ್. ನೆಕ್ಸ್ಟ್ 6.2 ಆದ್ಮೇಲೆ ರೈಟ್ ಇದೆ. ಇದಾದ್ಮೇಲೂ BR ಹಿಲ್ಸಿಗೆ ಹೋಗೋ ಪ್ಲಾನ್ ಇದೆ. ಸೊ ನೋಡೋಣ, ಇದು ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೆ. ನಾವು ಅಷ್ಟರಲ್ಲಿ BR ಹಿಲ್ಸ್ ಪ್ಲಾನ್ ಮಾಡಬೇಕು, ಮುಗಿಸ್ಕೊಂಡು ಓಡಬೇಕು. ನೀನು ಹೇಳೋದು ಏನು ಹೇಳ್ತೀರಾ ರೀ? ಮಾತಾಡಿ ಸ್ವಲ್ಪ. ನೀವು ಒಬ್ಬಳೇ ಎಷ್ಟು ಅಂತ ಮಾತಾಡಲಿ. ಇವತ್ತು ಆಫೀಸ್ ಲೀವ್ ಹಾಕಿ ಕರ್ಕೊಂಡು ಬಂದಿದ್ದೀನಿ ನಾನು. ಆ್ಯಕ್ಚುಲಿ ವರ್ಕ್ ಇತ್ತು ಅವರಿಗೂ, ಮಕ್ಕಳಿಗೆಲ್ಲ ಹಾಲಿಡೇ ಇತ್ತು ಅಂತ ಹೇಳಿ. ನಮ್ಮ ಫ್ರೆಂಡ್ಸ್ಗೂ ಎಲ್ಲ ಅವರು ಲೀವ್ ಹಾಕಿದ್ರು ಅನ್ಕೊತೀನಿ. ಮೇ ಬಿ ಒಂದು ಸ್ವಲ್ಪ ಜನಕ್ಕೆ ವರ್ಕಿಂಗ್ ಇತ್ತು, ಇನ್ನೊಂದು ಸ್ವಲ್ಪ ಜನಕ್ಕೆ ವರ್ಕಿಂಗ್ ಇರಲಿಲ್ಲ. ಅವರು ಕೂಡ ಲೀವ್ ಹಾಕಿ ಅವ್ರಿಗೆ ಹೇಗೆ ಸೆಟ್ಮೆಂಟ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮಿಂದೆ ನಾವೇ ಲೇಟ್ ಆಗಿಬಿಟ್ಟಿದೆ ಹೋಗೋಷ್ಟರಲ್ಲಿ. ನೋಡೋಣ ಏನಂತಾರೆ, ಹೋದ್ಮೇಲೆ ರಿಯಾಕ್ಷನ್ ನೋಡಿದ್ರೆ ಹೇಗಿರುತ್ತೆ ಅಂತ.
ಆನೆ ಬರ್ತಿದ್ಯಾ? ಎಲ್ಲಿ ಆನೆ? ಗಾಯ್ಸ್ ಸ್ವಲ್ಪ ಮುಂದೆ ಬಂದಿದ್ವಿ. ಸೊ ಈಗ ಸ್ವಲ್ಪ ರಿಟರ್ನ್ ತೊಗೊತಾ ಇದ್ದೀವಿ. ಆ್ಯಕ್ಚುಲಿ ನಾನು ಮಾತಾಡ್ತಾ ವಿಡಿಯೋ ಮಾಡ್ತಾ ಲೊಕೇಶನ್ ಏನು ನೋಡ್ಕೊಂಡಿಲ್ಲ. ಲೊಕೇಶನ್ ಏನು ನೋಡ್ಕೊಳ್ಳೆ ನಮಗೆ ಊಟ ನೋಡಿಸ್ತವ್ರೆ ಗಾಯ್ಸ್. ಆ್ಯಕ್ಚುಲಿ ಇದೆ ನೋಡಿ ಎಂಟ್ರಿ ಆಗೋದು. ವಿಂಡೋ ಓಪನ್ ಮಾಡೋಂಚೂರು. ಸೊ ಇದು ಎಂಟ್ರೆನ್ಸ್ ಆಗಿದೆ. ಹೀಗಿದೆ ಎಂಟ್ರೆನ್ಸ್. ಸೊ ಇಲ್ಲಿಂದ ಕರೆಕ್ಟಾಗಿ ನಮಗೆ 5.7 ಕಿಲೋಮೀಟರ್ ಆಗಿದೆ ಈ ಎಂಟ್ರೆನ್ಸಿಂದ. ಹೆಂಗೆ ಹೋಗ್ತೈತೆ ಮ್ಯಾಪ್? ಹೌದಾ? ಊಟನ ಕೇಳ್ತೈತೆ. ಫುಲ್ಲು ಇಡೀ ಊರೇ ಅವ್ರದ್ದು. ಎಲ್ಲ ಮನೆಗಳು ಟಿಬೇಡಿಯನ್ಸ್ ಮನೆಗಳೇ. ಎಲ್ಲ ಫ್ಲಾಗ್ ಹಾಕೊಂಡ್ಬಿಟ್ಟಿದ್ದಾರೆ ಮನೆಗಳಿಗೆ. ಝೂಮ್ ಆಗಲ್ವಾ ಇದು? ನೋಡಿ ಜನ ಮಂಟ. ಇದು ಬೆಲ್ತಲ ಸ್ಟ್ರೈಟ್ ಫುಲ್ಲು ಈ ವಿಲೇಜ್ ಅವ್ರದ್ದಾಗ್ಬಿಟ್ಟಿದೆ. ನೋಡೋಣ ಬನ್ನಿ ಇನ್ನು ಏನೇನಿದೆ ಅವರು ಅಂತ. ರೀಚ್ ಆದ್ವಿ. ಸೊ ಇದೇ ಆ ಟೆಂಪಲ್ ಬಂದು ನೋಡಿ ಹೇಗಿದೆ. ನನ್ನ ಮಗುಂಗೆ ಈ ಸಾಂಗ್ ತುಂಬ ಇಷ್ಟ ಆಗಿದೆ. ಯಾವಾಗಲೂ ಇದೇ ಸಾಂಗ್ ಹೇಳ್ತಾ ಇರ್ತಾನೆ. ನೋಡಿ ಹಸಿದೆ. ಪುಣ್ಯಕೋಟೆನ ಇದು ಅಪ್ಪು? ಕೃಷ್ಣನ ಇದು? ಸರಿ ಅಮ್ಮ. ಪುಣ್ಯಕೋಟೆ ಸಾಂಗ್ ಹೇಳಮ್ಮ. ಇದೀವಿ. ನನ್ನ ಫ್ರೆಂಡ್ಸ್ನ ಸರ್ಚ್ ಮಾಡ್ತಾ ಇದ್ದೀನಿ. ಅಲ್ಲೊಂದು ಕಾರ್ ನಿಂತಿತ್ತು, ಬಟ್ ಯಾರೂ ಇಲ್ಲ, ಕಾರ್ ಇರಲಿಲ್ಲ. ಸರ್ಚ್ ಮಾಡಿ ಇನ್ನೊಂದು ಕಾರ್ ಬಂದಿದೆ. ಏನೋ ಫ್ಲಾಗ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ. ನೋಡೋರಿಷ್ಟ ಎಲ್ಲಾದ್ರೂ ಕಾಣಿಸ್ತಿದಾರ? ಇಷ್ಟೊಂದು ಹಸುಗಳು ಸಾಕಿದಾರಲ್ಲಪ್ಪ ಇವರು. ಹಾಯ್ ನೋಡಿ, ಇವರು ನನ್ನ ಫ್ರೆಂಡ್ಸು. ಬಾರೋ. ನಾನೇ ಲೇಟ್ ಅಂದ್ಕೊಂಡ್ರೆ ನೋಡಿ ಇವರು ನಮ್ಗಿಂತ ಲೇಟ್ ಬಂದಿದ್ದಾರೆ. ಹೌದಾ? ಸಾರಿ, ಹಾಕೊಂಡ್ಬಂದ್ಬಿಡು. ಅವಳು ತೆಗಿತಾನೆಲ್ಲ ಫೋನು. ವಾಕಿಂಗಲ್ಲಿ ಹೋಗ್ತಾ ಇದ್ದೀವಿ. ಹೌದಾ? ಹೊಸಬ್ರು ಅಂತ ಮಾತಾಡ್ಸ. ಅಂದ್ರೆ ಅಷ್ಟು ನೋಡಿಲ್ವಲ್ಲ, ಹಂಗಾಗಿ. ಇವರು ಕಾರಲ್ಲಿ ನಿಲ್ಸಿದ್ರಾ? ನಾನು ನೋಡ್ದೆ, ಇಲ್ಲೆಲ್ಲೂ ಕಾಣಿಸಿಲ್ಲ ಅವರು. ಅಷ್ಟು ದೂರ ಹೋಗಿ ಬಂದಿದ್ದಾಯ್ತು. ಬಾರೋ ಇಲ್ಲಿ. ಇನ್ನೂ ಇದೆ ಫುಲ್ ಇದು. ಎಲ್ಲ ನಾಚ್ಕೊಂತಿದ್ದಾರೆ ಮಾತಾಡೋದಿಕ್ಕೆ ಬ್ಲಾಗಲ್ಲಿ. ಇಲ್ಲ, ಹಂಗೆ ಮಾತಾಡೋದು. ಫಸ್ಟ್ ಬ್ಲಾಗ್ ಇದೇನೆ ಹಾಕೋದು. ಎಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲ, ಹಾಗೆ ಇಲ್ಲ. ಗೋಪ್ರಲ್ಲಿ ಫಸ್ಟ್ ಇದೇ ಮಾಡ್ತಿರೋದು ನಾನು. ಮಾಡಿಲ್ಲ, ಒಂದು ಮಾಡಿಲ್ಲ. ನಿನ್ ಕಾರ್ ಅಲ್ಲಿ ಪಾರ್ಕ್ ಆಗಿತ್ತಾ? ನೋಡಿದ್ವಿ, ಸುತ್ತಮುತ್ತ ಎಲ್ಲೂ ಇಲ್ಲ. ಮತ್ತೆ ಹೋದ್ವಿ ನಾವು. ಸೊ ಇವಳು ನನ್ನ ಫ್ರೆಂಡು ಅನು ಅಂತೇಳಿ. ಹಾಯ್ ಮಾಡ. ಇದು ಅವ್ರ ಪೇರೆಂಟ್ಸು, ಫಾದರು, ಅವ್ರ ತಂದೆ, ಇದು ಅವ್ರ ತಾಯಿ. ಇವರು ಆಂಟಿ ಹಾಯ್ ಮಾಡಿ. ನಾವು ನೋಡಿದ್ವಿ, ಎಲ್ಲೂ ಕಾಣಿಸಿಲ್ಲ. ಕಾರ್ ಅಲ್ಲೇ ನಿಲ್ಸಿದ್ದೆ, ನೀವು ಮುಂದಕ್ಕೆ ಹೋಗಿದ್ರಿ. ಮುಂದೆ ಹೋಗ್ಬಿಟ್ವಿ. ಕಾರ್ ನೋಡಿದ್ವಿ ನಿಮ್ದು.
ಆಂಟಿ ಅಲ್ಲೇ ನಿಂತು ನೀವು ಕಾರಲ್ಲಿ ಪಾರ್ಕ್ ಮಾಡಿದ್ರಲ್ಲ, ಹಂಗಾಗಿ ಹಂಗೆ ಹೋಗಿದ್ರೆ ಅಂದ್ರೆ ನಾವು ಸ್ಟ್ರೈಟ್ ಹೋಗ್ಬಿಟ್ವಿ. ಕ್ಲೋಸಾ? ಸೊ ಇದು ಎಂಟ್ರಿ. ನನ್ನ ಮಗ ಓಡ್ತಿದ್ದಾನೆ ಅಲ್ಲಿ. ಟೆಂಪಲ್ ಕ್ಲೋಸ್ ಆಗಿದೆ ಅಂತೆ. ಸೊ ಈವ್ನಿಂಗ್ ಅಂತ ಓಪನ್ ಆಗೋದು. ನಾವು ಲೇಟ್ ಥರ ಲೇಟಾಗಿ ಬಂದಿದ್ದೀವಿ. ಚಿನ್ನಿ ಚೆನ್ನಾಗೈತಾ? ಇರೋ ಒಂದು ನಿಮಿಷ. ಸೊ ಫೋಟೋ ಸೆಕ್ಷನ್ ನಡೀತಿದೆ ನೋಡಿ. ನಮ್ಮ ಹುಡುಗರು ಯಾವ ಥರ ಫೋಟೋ ಪೋಸ್ ಕೊಡ್ತಿದ್ದಾರೆ ಅಂತ. ಎಲ್ಲಿ ಅಶ್ವಿನ್, ಇಲ್ಲಿ ಗಾಗಲ್ಸ್ ಹಾಕೋ ಫೋಟೋ. ಹೀರೋ ನೀನು ಹೆಂಡ್ತಿಗೆ ಫಸ್ಟ್ ಕಳಿಸ್ತೀನಿ. ಇವರು ನಮ್ಮ ಟೀಮ್ನ ಏನಂತಾರೆ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಲ್ಲ, ನೆಕ್ಸ್ಟ್ ಒಂದು ಮೋಸ್ಟ್ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಯಾರು ಹೋಗ್ತೀರಾ? ಎತ್ವಿಕ್ ಬಾ ಬೇಗ ಫೋಟೋಗೆ. ಇದು ಆಫ್ ಮಾಡ್ಬಿಡ್ತೀನಿ. ವಿಡಿಯೋ ಬೇಕಾ ಅಂಕಲ್? ಫೋಟೋನಾ? ಬನ್ನಿ ಬನ್ನಿ, ಆಗ್ತಿದೆ ಬನ್ನಿ. ಬನ್ನಿ ಆಂಟಿ, ಇರ್ಲಿ ಬನ್ನಿ, ನಮ್ಮ ವ್ಲಾಗಲ್ಲಿ ಬರೋರಂತ ಬನ್ನಿ. ನೋಡಿ ಆಂಟಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಬಿಸಿಲಿದೆ ಅಂತ ಅಂಬ್ರಲ್ಲ ಎಲ್ಲ ಇಟ್ಕೊಂಡು. ಕೊಡಿ ಆಂಟಿ, ನಮಗೂ ಸ್ವಲ್ಪ ಇಟ್ಕೊಂಡಿರ್ತೀವಿ. ಬಾರ ತಗೊಳ. ಅಲ್ಲ ವ್ಲಾಗ್ ಆಂಟಿ ವಿಡಿಯೋ ಮಾಡ್ತಿರೋದು. ವಿಡಿಯೋ ಮಾಡಿಸ್ತಿರೋದು. ಆಂಟಿ ಹೆಂಗಿತ್ತು ಟ್ರಾವೆಲ್? ಹೆಂಗಿತ್ತು ಆಂಟಿ? ನನಗೆ ಕೊಟ್ಬಿಟ್ಟು ನಾನು ಹೇಳಿದ್ರೆ ಬಂದರೆ ಹರೀಶ್ ಏನು ದೂರ ಅವರು ನನಗೆ ಗೊತ್ತಾಯ್ತು. ಆಂಟಿ ಹೆಂಗಿತ್ತು ಟ್ರಾವೆಲ್ಲು? ಎಷ್ಟು ಗಂಟೆಗೆ ಮನೆ ಬಿಟ್ರಿ? ಬೆಳಿಗ್ಗೆ. ಹಾಂ, ಬೆಳಿಗ್ಗೆ 6 ಗಂಟೆಗೆ. 6 ಗಂಟೆಗೆ. ಹಾಂ, 6 ಗಂಟೆಗೆ. ಅಂಕಲ್ ಹೆಂಗಿತ್ತು ರೋಡ್? ಕಲ್ಲು ಮಣ್ಣು ರೋಡ್ ಟ್ರಿಪ್. ರೋಡ್ ಚೆನ್ನಾಗಿಲ್ಲ, ಒಂದು 20 ಕಿಲೋಮೀಟರ್ಸ್. ಹಾಂ, ಅದು ರೋಡೆಲ್ಲ ಅಧ್ವಾನ ಆಗಿದೆ. ಚೆನ್ನಾಗಿ ಅನಿಸಿದ್ಯಾ? ಚೆನ್ನಾಗಿದೆ. ಟಿಫನ್ ಮಾಡಿದ್ರಾ? ಆಯ್ತು. ಟಿಫನ್ ಆಯ್ತು. ಇನ್ನೇನು ಮಾತಾಡಿ ಅಂಕಲ್. ಸಾಂಗ್ ಹೇಳ್ತೀರಾ? ನೀನೇ ಹಾಕ್ಬಿಡು ನೀನೆ. ಸೀತಾ ಮತ್ತೆ ಪ್ಲೇಸ್ ಇದು ಸೀತಾ. ನೇಪಾಳಿ. ಓ ಹೌದು, ಅದು ಟಿಬೇಡಿಯನ್ಸ್ ಇದು. ಹೌದು ಜಾಗ ಕೊಟ್ಟಿದ್ದೀವಿ. ಹೌದು, ಫುಲ್ಲು ಸೀತೆಗೆ ರಾಮ ಕಾಯ್ತಾ ಕೂತಿದ್ದೀನಿ ಸೀತೆಗೋಸ್ಕರ. ಒಂದು ರೀಲ್ಸ್ ಮಾಡಿಸ್ಬಿಡೋಣ. ಓಕೆ ಆಂಟಿ, ಇದು ಒಂದು ಫೋಟೋ ತಗೊಬಿಡ್ತೀನಿ. ಒಂದು ನಿಮಿಷ ನೋಡೋದು ಸೆಕೆಂಡ್ಸ್. ಮಾಡಮ್ಮ ಡ್ಯಾನ್ಸ್. ಬಾ ಶಿಶೋ, ಬಾ ಖುಷಿ, ಬಾ. ಬಂದ್ರೆ ಚೆನ್ನಾಗಿದೆ. ಮಾಡ್ತೇನೆ ಇದಕ್ಕೆ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಬಾ ಅಪ್ಪ, 1 2 3 ಬಾಯ್ ಇಲ್ಲಿ ಬಾ. ಇಲ್ಲಿ ಇವರಿಬ್ರು ರೀಲ್ಸ್ ಮಾಡ್ತಿದ್ದಾರೆ. ಫೇಮಸ್ ಸಾಂಗ್. ಫುಲ್ಲು ಪೀಸ್ಫುಲ್ ಆಗಿದೆ ವೆದರು ನೋಡಿ. ತುಂಬ ಇಷ್ಟ ಆಯಿತು. ಬಟ್ ಟೆಂಪಲ್ ಓಪನ್ ಇಲ್ಲ, ಒಂದು ಸ್ವಲ್ಪ ಡಿಸಪಾಯಿಂಟು. ನೋಡಿ ನಾನು ಓಡಿ ಬರ್ತಿದ್ದೇನೆ. ಯಾಕಮ್ಮ? ಹಾಂ, ಏನಾಯಿತು? ಹೋದ್ರವ್ರಲ್ಲ? ಹ್ಞೂ, ಹೋಗೋಣವಾ? ಬಾ, ಒಂದು ಫೋಟೋ ತೆಗ್ಸ್ಕೊಬ, ರೀಲ್ಸ್ ಮಾಡು ಅಕ್ಕ ಜೊತೆ. ಹ್ಞೂ, ಮಾಡು ಮಾಡು.
ಮಾಡು. ಮಾಡ್ತಾವನೆ. ಇದು ಮಾಡ್ತೀಯ ಅದು ಮಾಡ್ತೀಯ? ಹಾಂ ಫೋನ್ ಮಾಡ್ತಾರೆ. ಮಾಡ್ಬೇಕಾದ್ರೂ ಹಾಕೋಬೋದು. ಸರಿ ನೋಡಿ. ಅಲ್ಲಿ ನೋಡು ಅವರು. ಸೊ ರಿಟರ್ನ್ ಆಗ್ತಾ ಇದ್ದೀವಿ, ಕ್ಲೋಸ್ ಇದೆ ಟೆಂಪಲ್ ಅಂತೇಳಿ. ಇವ್ರಿಗೆ ಬಾಯ್ ಮಾಡ್ಬಿಡೋಣ. ಬಿ ಆರ್ ಹಿಲ್ಸಾ? ಅವರಿಬ್ಬರು ಹಿಲ್ಸ್ ಮಾಡ್ತಿದ್ರು, ಅದಕ್ಕೆ ಪಾಪ ಮಾಡಿಸಿದ್ರು. ಗೈಸ್ ಮಧ್ಯಾಹ್ನ ಬ್ರೇಕ್ ಹಾಕಿದ್ವಿ ಊಟಕ್ಕೆ. ಸೊ ಲೇಟಾಗಿ ಹೋಯ್ತು. ಇವತ್ತು ಹಾಲಿಡೇ ಇರೋದ್ರಿಂದ ಯಾವುದೇ ಹೋಟೆಲ್ ಕೂಡ ಅಷ್ಟು ಓಪನ್ ಇರಲಿಲ್ಲ. ಸೊ ಇವತ್ತೊಂದು ಹೋಲ್ ಟ್ರಿಪ್ ಫುಲ್ ಡಿಸಪಾಯಿಂಟ್ ಆಯಿತು. ಫ್ಲಾಪೇನೆ. ಒಂದು ನಿಮಿಷ ಬೈಕ್ ಹಾಕ್ತಿದ್ದೇನೆ. ಫ್ರೆಂಡ್ಸ್, ಇವಳು ಡಬ್ಬ ಥರ ಪ್ಲ್ಯಾನ್ ಮಾಡ್ತಾಳೆ ಫ್ರೆಂಡ್ಸ್. ನಾವು ಇವಳಿಗೆ ಅಯೋಧ್ಯ, ಒರಿಸ್ಸಾ ಎಲ್ಲ ಕರ್ಕೊಂಡೋಗಿದ್ವಿ. ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಕೇಳಿ ಫ್ರೆಂಡ್ಸ್. ಇವಾಗ ಯಾವುದೋ ಡಬ್ಬ ಪ್ಲ್ಯಾನು ಫ್ರೆಂಡ್ಸ್. ಎದ್ದು 7 ಗಂಟೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬಂದಿದ್ದು ನಾವು ಇಲ್ಲಿಗೆ. ಸೊ ಓಪನ್ ಇರುತ್ತೆ ಅನ್ಕೊಂಡು ಹೋದ್ವಿ, ಬಟ್ ಕ್ಲೋಸ್ ಆಗಿತ್ತು. ಏನು ಮಾಡೋಕ್ಕಾಗುತ್ತೆ. ಡಬ್ಬ ರೋಡು ಅಷ್ಟು ಚೆನ್ನಾಗಿರಲಿಲ್ಲ, ಮತ್ತು ಟ್ರಾವೆಲಿಂಗ್ ಟೈಮ್ ತುಂಬ ಹೆವಿ ಇತ್ತು. ಮತ್ತು ಅಲ್ಲೂ ಅಷ್ಟು ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಿಲ್ಲ. ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲ ಕಡೆನೂ ಕ್ಲೋಸ್ ಇರುತ್ತೆ. ಇವತ್ತು ಹಾಲಿಡೇ ಇರೋದ್ರಿಂದ ಕ್ಲೋಸ್ ಇದೆ. ಹಬ್ಬದಲ್ಲಿ ಬಂದುಬಿಟ್ಟಿದ್ವಿ ನಾವು. ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಬಂದ್ವಿ. ಸೊ ಫ್ಲಾಪ್ ಆಗೋಯ್ತು ನೋಡಿ. ಇವಾಗ ಫ್ಲಾಪ್ ಆಯಿತು ಅಂತ ಇದು ಮತ್ತೆ ನೆಕ್ಸ್ಟ್ ಟ್ರಿಪ್ಪು ಅಂದರೆ ಒನ್ ಡೇ ಔಟು ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ನೇಮ್ ಉಮಾ ಹರೀಶ್ ವ್ಲಾಗ್ ಅಂತ ಇದೆ ಯೂಟ್ಯೂಬ್ನಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಪ್ಪು ಥ್ಯಾಂಕ್ ಯು ಹೇಳೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳು. ಬಾಯ್ ಹೇಳ್ಬೇಡ್ರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಗೈಸ್, ಬಾಯ್ ಬಾಯ್ ಮಾಡ್ರಮ್ಮ. ಓಕೆ ಬಾಯ್ ಫ್ರೆಂಡ್ಸ್.